ನಮ್ಮ ದೇಶದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ತುಂಬ ಚರ್ಚೆಗೆ ಬರುವಂತಹ ಹಾಗೂ ದೇಶದ ಸಾಮರಸ್ಯವನ್ನು ಕಾಡುತ್ತಿರುವಂತಹ ಸಮಸ್ಯೆ ಎಂದರೆ ಜಾತಿ ಸಂಘರ್ಷ. ಒಂದೆರಡು ದಶಕಗಳಿಂದ ಅಸ್ಪೃಶ್ಯತಾ ಆಚರಣೆ ಕಡಿಮೆಯಾಗಿದೆಯಾದರೂ ಪೂರ್ಣ ಪ್ರಮಾಣದಲ್ಲಿ ನಿಂತಿಲ್ಲವೆಂಬುದು ಸತ್ಯ ಸಂಗತಿ. ಅಂಬೇಡ್ಕರ್ ಅವರು ಆಧುನಿಕ ಭಾರತಕ್ಕೆ ನೀಡಿರುವ ಸ್ಮರಣೀಯ ಕೃತಿಗಳಾದ ಶೂದ್ರರು ಯಾರು ಮತ್ತು ಅಸ್ಪೃಶ್ಯರು ಯಾರು ಎಂಬ ಎರಡು ಕೃತಿಗಳು 20ನೇ ಶತಮಾನದ ಮುಖ್ಯ ವಿಚಾರಧಾರೆಯಲ್ಲಿ ವ್ಯಕ್ತಿಗೆ ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನು ಕೊಡುಮಾಡುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿದೆ. ಇಂಥ ಮಹತ್ತರ ಕೃತಿಗಳ ಸಂಯುಕ್ತ ಸಂಚಿಕೆಯಾಗಿದ್ದು ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನು ಬಲವಾಗಿ ಬಿಗಿದಿಟ್ಟಿರುವ ಮತ್ತು ಸದಾ ನಿಯಂತ್ರಿಸುತ್ತಿರುವ ಜಾತಿ ಪದ್ಧತಿಯನ್ನು ಕುರಿತು ವಿಮರ್ಶೆ. ಶೂದ್ರರು ಯಾರು, ಅವರ ಉಗಮ, ಅವರ ಸ್ಥಾನಮಾನದ ಬಗ್ಗೆ, ಬ್ರಾಹ್ಮಣರ ವಾದ, ವರ್ಣವ್ಯವಸ್ಥೆ ಬಗ್ಗೆ ಕೃತಿಯನ್ನು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷ ಜಿಗ್ನಿ ಶಂಕರ್ ಅವರು ಪುಸ್ತಕ ಬಿಡುಗಡೆ ಮಾಡಿದ್ದರು. ಇದೀಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಶೋಧನಾ ಕೃತಿ ಶೂದ್ರರು ಯಾರು ಎಂಬ ಪುಸ್ತಕದ ಸಂವಾದ ಕಾರ್ಯಕ್ರಮ ಆನೇಕಲ್ ಪಟ್ಟಣದಲ್ಲಿ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದಲ್ಲಿ ಲೇಖಕ ಗೋಪಿನಾಥ್, ವಕೀಲರ ಸಂಘದ ಅಧ್ಯಕ್ಷ ಪಟಾಪಟ್ ಪ್ರಕಾಶ್, ಹೋರಾಟಗಾರ RMN ರಮೇಶ್, ಆನಂದ್ ಚಕ್ರವರ್ತಿ ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು. ಒಂದು ಪೀಕ್ಗೆ, ಒಂದು ಹಂತಕ್ಕೆ ಎಲ್ಲೋ ಒಂದು ಕಡೆ ರೀಚ್ ಆಗ್ತಾ ಇದ್ದೀವಿ ಅನ್ನುವಂಥ ಒಂದು ಆಶಾಭಾವನೆ, ಒಂದು ರೀಚ್ ಆಗ್ತಾ ಇದ್ದೀವಿ ಅನ್ನೋಷ್ಟೊತ್ತಿಗೇನೆ ನಮ್ಮ ಏಳಿಗೆಯನ್ನ ಯಾಕೋ ಏನೋ ಸಹಕರಿಸ್ತಲ್ಲ, ಹಂಗೆ ಇಮಿಡಿಯೇಟ್ ಆಗಿ ಬಿದ್ದೋಗ್ತಾ ಇದ್ದೀವಿ. ಎಗೇನ್ ಆ್ಯಂಡ್ ಎಗೇನ್ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದಿ ಸ್ಕ್ರಾಚ್. ಈ ಥರದ ಪರಿಸ್ಥಿತಿಗಳಿದ್ದಾವೆ. ಈ ನಿಟ್ಟಿನಲ್ಲಿ ನಾನು ಹಿರಿಯ ಸಹೋದರರು ಗೋಪಣ್ಣವ್ರ ಹತ್ರ ನಾನು ಭಾಳ ಇತ್ತೀಚೆಗೆ ಭಾಳ ಫೋನಲ್ಲಿ ಭಾಳ ಇದರಲ್ಲಿ ಇರ್ತೀವಿ ನಾವು, ಸಂವಾದದಲ್ಲಿದ್ದಾಗ ಎಷ್ಟು ದಿವಸ ಅಂತ ಹಿಂಗೆ ಆಗ್ತಾ ಇದೆ, ಏನು ಅಂತ, ಯಾಕೆ ನಮ್ಗೆ ಹಿಂಗೆ ಆಗ್ತಾ ಇದೆ, ಒಂದು ಹಂತಕ್ಕೆ ಮೇಲ್ನೋಟಕ್ಕೆ ಹೋಗ್ತಾ ಇದ್ದೀವಿ, ಇನ್ನೇನು ನಾವು ಹಿಡ್ಕೋತಾ ಇದ್ದೀವಿ ಅನ್ನೋಷ್ಟೊತ್ತಿಗೆ ಅಲ್ಲಿಂದ ಜಾರ್ ಬೀಳ್ತಾ ಇದ್ದೀವಲ್ಲ. ಎಷ್ಟು ಸಾರಿ ಈ ಬೀಳುಗಳನ್ನ ಕಾಣ್ತಾ ಇರೋದು, ಎಷ್ಟು ವರ್ಷ ಆಯಿತು ಅಂತಂದಾಗ ಅವರು ಹೇಳಿದ್ರು ನನಗೆ, ಇಲ್ಲ ಇದೊಂದು ನಿರಂತರವಾದಂಥ ಪ್ರಕ್ರಿಯೆ. ಇದು ಈ ನಿರಂತರವಾದ ಪ್ರಕ್ರಿಯೆ ಎಲ್ಲರಿಗೂ ನಡೆಯುತ್ತೆ ಅಂತಂದರೆ ಅದು ನಡೀತಾನೇ ಇರುತ್ತೆ. ಅದು ನಿರಂತರವಾದ ಪ್ರಕ್ರಿಯೆನೇ, ಹಂಗಂತೇಳಿ ನಾವು ನಿಲ್ಸಂಗಿಲ್ಲ, ಇದನ್ನ ನಿಲ್ಸಂಗಿಲ್ಲ, ಇದು ನಡೀತಾನೇ ಇರಬೇಕು ಅಂತ ನನಗೆ ಹೇಳಿದ್ರು. ಆದರೂ ಕೂಡ ನನಗೆ ಸಮಾಧಾನ ಆಗ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಈ ನಿರಂತರವಾದ ಪ್ರಕ್ರಿಯೆಯಲ್ಲಿ ನಾವು ನಮ್ಮತನಗಳನ್ನು ಮತ್ತೊಮ್ಮೆ ಹುಡ್ಕೋತಾ ಇದ್ದೀವಿ. ನಮ್ಮತನಗಳನ್ನು ಮತ್ತೊಮ್ಮೆ ಹುಡ್ಕೋತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಹುಡುಕಾಟಿಕೆಯಲ್ಲೇನೆ ಇದುವರೆಗೂ ನಾವು ಇದ್ದೀವಿ. ಹಾಗಾಗಿ ನಾನು ಹೆಚ್ಚು ಮಾತಾಡೋದಕ್ಕಿಂತನೂ ಕೂಡ ಅವರ ಅಥಾರಿಟಿ ಗೋಪಣ್ಣವರನ್ನೇ ಅದರ ಬಗ್ಗೆ ಹೆಚ್ಚು ಬೆಳಕು ಚೆಲ್ಲಿದ್ರೆ ಅದು ಒಳ್ಳೆಯದು. ಈ ಪುಸ್ತಕದ ಮೊದಲನೇ ಓವರ್ ದಿ ಶೂದ್ರ ಸೌದರ್ ಶಿಫ್ಟೆಡ್ ಟು ದಿ ಫೋರ್ತ್ ಚಾತುರ್ವರ್ಣ ಇನ್ ದಿ ಸೊಸೈಟಿ ಆಫ್ ಇಂಡೋ ಆರ್ಯನ್, ಅಲ್ಲಿಂದ ಆಗುವಂಥ ಮೊದಲನೇ ಪದದಿಂದ ಕೊನೆ ಕನ್ಕ್ಲೂಷನ್. ಆ ಕೊನೆ ಕನ್ಕ್ಲೂಷನ್ನಲ್ಲಿ ಹತ್ತತ್ರ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನು ತಿಳ್ಕೊಳ್ಳಿಕ್ಕೆ ಇದು 1948 ಅಂದರೆ 8 ವರ್ಷಕ್ಕೆ ಸತ್ತೋಗ್ತಾರೆ. ಸಾಯೋ ವಯಸ್ಸಲ್ಲಿ ಆರೋಗ್ಯ ಕೆಟ್ಟಿರ್ತದೆ, ಸಂಸಾರ ಕೆಟ್ಟಿರ್ತದೆ. ಇದ್ದಂಥ 5 ಮಕ್ಕಳಲ್ಲಿ 4 ಮಕ್ಕಳು ತಿರೋಗ್ತಾರೆ. ಗಂಗಾಧರು, ಅತ್ಯಂತ ಪ್ರೀತಿಯಾದ ಮಗಳಾದ ತನು, ರಮೇಶು, ರಾಜರತ್ನಂ, ಎಲ್ಲ ಮಕ್ಕಳು ತಿರೋಗಿರ್ತಾರೆ. ಇರೋಂಥ ಒಬ್ಬ ಮಗ ಯಶವಂತ ಅಂಬೇಡ್ಕರ್ ಕೂಡ ಜೊತೆಯಲ್ಲಿ ಇದ್ದಂಥ ಮಾಹಿತಿಗಳಿಲ್ಲ, ಸೊಸೆ ಇಟ್ಟಾಕಿಲ್ಲ. ಮತ್ತು ಅವರ ಮಾತ್ರೆಗಳು, ಪರಿಸ್ಥಿತಿಗಳು, ಪ್ರತಿಯೊಂದು 108 ಸಮಸ್ಯೆಗಳು. ಪ್ರಪಂಚದ 2 ಮಹಾಯುದ್ಧಗಳು ನಡೆದಂಥ ಕಾಲ. ಅದರ ಜೊತೆಗೆ 1948 ಅಂದರೆ 1947ನಲ್ಲಿ ಸ್ವತಂತ್ರ ಬಂದಂಥ ಸಂದರ್ಭ. ಆ ಸಂದರ್ಭಕ್ಕೆ ಇವರು ಸಂವಿಧಾನವನ್ನು ಕೊಡಬೇಕು, ಇವರು ಆರೋಗ್ಯ ಕೈಕೊಟ್ಟಿರ್ತದೆ. ಇವೆಲ್ಲ ಎಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ರಷ್ಯಾದ ಅಧ್ಯಕ್ಷ ಹೇಳಿದ್ರಲ್ಲ, ಕ್ಷಣಕ್ಕೂ ಈ ಪ್ರಪಂಚದಲ್ಲಿ ಯಾರಾದರೂ ಗೌರವ ಪ್ರೀತಿ ಕೊಡ್ಬೇಕಂತ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಅವ್ರು ಋಣ ತಿಂದಂತ ನಾವು ಕ್ಷಣ ನಿಮಿಷಕ್ಕೂ ಏನು ಮಾಡಬೇಕಾಗತ್ತೆ, ಅವ್ರಿಗೆ ಏನು ಮಾಡಿಲ್ಲ ಅನ್ನೋದಕ್ಕಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗತಿಸಿ 64 ವರ್ಷಗಳ ನಂತರವೂ ಪರ್ಯಾಯ ನಾಯಕತ್ವ ಈ ದೇಶದಲ್ಲಿ ಉಂಟಾಗಿಲ್ಲ ಅಂದರೆ ಬಿಕಾಸ್ ಆಫ್ ಅವರ್ ಹಿಪೋಕ್ರಸಿ, ಬಿಕಾಸ್ ಆಫ್ ಅವರ್ ನೆಗ್ಲಿಜೆನ್ಸ್, ಬಿಕಾಸ್ ಅವರ್ ಫೇಕ್ ಫಾಲೋವರ್ಶಿಪ್. ಆ ಕಾರಣಕ್ಕಾಗಿ ಆಗಿಲ್ಲ ಅಂತ ನನಗೆ ಅನಿಸ್ತದೆ. ಅದರಿಂದ ಈ ಪುಸ್ತಕದ ಪ್ರಾರಂಭದ ಆ ಪದ್ಯದಿಂದ ಕೊನೆಯವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ವರ್ಣಾಶ್ರಮದ ಯುಗಾಂತರಗಳ ಈ ಯುಗಗಳ ಒಂದು ನಡೆದಿರ್ತಕ್ಕಂಥ ಎವಲ್ಯೂಷನ್ ಏನಾಗಿದೆ, ಯಾಕೆ ಈ ಒಂದು ಶ್ರೇಣೀಕೃತ ಸಮಾಜ ಆಗಿದೆ, ಯಾಕೆ ಇದು ವಂಚಿತ ಸಮಾಜ ಆಗಿದೆ, ಯಾಕೆ ಶೂದ್ರರಾಗಿದ್ದಾರೆ, ಯಾಕೆ ಅತಿ ಶೂದ್ರರಾಗಿದ್ದಾರೆ, ಪಂಚಮರಾಗಿದ್ದಾರೆ, ಯಾವ ಕಾರಣಕ್ಕಾಗಿ ಇದಾಗಿದೆ ಅನ್ನೋದಕ್ಕೆ ಪ್ರಪಂಚದ ಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ, ಮತ್ತು ತನಗ
ಭಾಷೆ ಅಲ್ಲದ ಇನ್ನೊಂದು ಭಾಷೆ ಸಾಂಸ್ಕೃತ ಇರೋದಕ್ಕೆ ಸಂಸ್ಕೃತವನ್ನು ಓದೋದ್ರ ಮೂಲಕ, ಸಂಸ್ಕೃತದ ಮೂಲಕ ಇಡೀ ಇದರ ಮೂಲ ಉಗಮ ವ್ಯಾಪ್ತಿ ಇದನ್ನು ತಿಳ್ಕೊಳ್ಳಿಕ್ಕೆ ಆ ಕಿಟಕಿ ಮೂಲಕ ಆ ಒಂದು 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 ದೊಡ್ಡ ಒಂದು ಜ್ಞಾನಲೋಕಕ್ಕೆ ಹೋಗಿ ಅಲ್ಲಿಂದ ಅವರು ಇಂಗ್ಲೀಷ್ನ ಅಷ್ಟೇ ಪ್ರಬುದ್ಧತೆಯಿಂದ ಈ ಟ್ರಾನ್ಸ್ಲೇಟ್ ಮಾಡಿದಂಥ ಆ ಸಂದರ್ಭಕ್ಕೆ ಅವರು ಕೊಟ್ಟಂಥ ಏಕಾಗ್ರತೆ, ಅವ್ರು ಕೊಟ್ಟಂಥ ಸಮಯ, ಅವ್ರಿಗಿದ್ದಂಥ ಬದ್ಧತೆ, ಅವ್ರು ಕೆಟ್ಟಂಥ ನಿದ್ದೆ, ಅವ್ರು ಕೊಟ್ಟಂಥ ಅವತ್ತಿನ ಆರ್ಥಿಕ ಪರಿಸ್ಥಿತಿ, ಇವೆಲ್ಲದರೂ ಸಾಹೇಬರು ನಾವು ಏನಂತ ನಾವು ಕರಿಬೇಕು ನೋಡಿ. ಎಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಇಷ್ಟೆಲ್ಲ ಸಮಸ್ಯೆಗಳ ಬಗ್ಗೆ ಅತ್ಯಂತ ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ತಂದಿರ್ತಕ್ಕಂಥ ಪುಸ್ತಕವನ್ನು ಇವತ್ತು ಶೂದ್ರರ ಹೆಸರಲ್ಲಿ ಬರೆದಿದ್ದಾರೆ. ಶೂದ್ರರು ಇವತ್ತು ಏನು ಅರ್ಥ ಮಾಡ್ಕೋಬೇಕಾಗಿತ್ತು? ಇವತ್ತು ಬಹಳಷ್ಟು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವ್ರ ಕೊಡುಗೆ ಏನು, ಅವ್ರ ಕೈ ಮುರಿತಾರೆ, ಅವ್ರ ಕತ್ತು ಮುರಿತಾರೆ, ಅವ್ರ ಕಾಲು ಮುರಿತಾರೆ, ಯಾವನ್ನ ಕೈ ಕತ್ತರಿಸ್ತಾರೆ, ಯಾವನ್ನ ತಲೆ ಕತ್ತರಿಸ್ತಾರೆ, ಯಾರ್ದ ಮನೆ ಕಟ್ತಾರೆ, ಇವರೆಲ್ಲರೂ ಯಾರು ಮೆಜಾರಿಟಿ ಶೂದ್ರಸ್. ಆದರೆ ನಾವ್ಯಾರನ್ನು ಟಾರ್ಗೆಟ್ ಮಾಡ್ತೀವಿ? ಬ್ರಾಹ್ಮಣರ ಬೇಕು. ಬ್ರಾಹ್ಮಣತ್ವ ಇರ್ಬೋದು, ಆದರೆ ನಾವು ಬೇರೆ ನೆಕ್ಸ್ಟ್ ಶತ್ರುನ ನೋಡಲ್ಲ, ದೂರದ ಶತ್ರುನ ಹುಟ್ಟಾಕೊಂಡು ಎತ್ ಮೇಲೆ ಹಾಕೊಂಡು ನೋಡ್ತೀವಿ. ಅವ್ರಿಗೆ ಮನವರಿಕೆ ಆಗಲಿ, ಅವರು ಒಂದು ಕಾಲಕ್ಕೆ ರೂಲಿಂಗ್ ಕ್ಲಾಸ್ ಆಗಲಿ, ಅಥವಾ ಅವರೊಂದು ಕಾಲಕ್ಕೆ ಒಂದು ಸಂಬಂಧ, ಒಂದು ಹೊಸ ಸಮಾಜ ಸೃಷ್ಟಿಯಾಗಲಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿಕಲ್ಪನೆಯಿಂದ ಈ ಪುಸ್ತಕದ ಆಶಯನ್ನಿಟ್ಟು ಬರೆದು ಸ್ವತಂತ್ರ ಭಾರತದ ಅಂದಮೇಲೆ ಸ್ವತಂತ್ರ ಭಾರತದಲ್ಲಿ ಈ ಬಹುಸಂಖ್ಯಾತರಿರ್ತಕ್ಕಂಥ ಶೂದ್ರ ಸಮುದಾಯಗಳು ಜೊತೆಗೆ ಅಶೋಷಿತ ಅಸ್ಪೃಶ್ಯ ಸಮುದಾಯಗಳು ಸೇರಿ ಒಂದು ರೂಲಿಂಗ್ ಕ್ಲಾಸ್ ಆಗಲಿ, ಆ ರೂಲಿಂಗ್ ಕ್ಲಾಸ್ ಮೂಲಕ ಈ ಪ್ರಜಾಪ್ರಭುತ್ವದ ಭಾರತ ಈ ಬಹುಸಂಖ್ಯಾತ ಇಂಥ ಭರತ ವಂಶಸ್ಥರಿದಾರಲ್ಲ, ಇಂಥ ಭರತ ವಂಶಸ್ಥರ ಕೈಲಿ ಹೋಗಲಂತ ಸಾಹೇಬರ ಪರಿಕಲ್ಪನೆಯನ್ನು ಈ ದೇಶದಲ್ಲಿ ಯಾರಾದರೂ ಅರ್ಥ ಮಾಡಿಕೊಂಡು ಸ್ವಲ್ಪ ಚಾಲನೆ ಮಾಡಿ ಸಕ್ಸಸ್ ಮಾಡಿದ್ರೆ ಅದನ್ನು ಮಾನ್ಯವಾಗಿ ಕಾಂಶಿರಾಮ್ ಸಾಹೇಬ್ ಅವರೊಬ್ಬರೇ. ಆಫ್ಟರ್ ಅಂಬೇಡ್ಕರ್ ಇಸ್ ದ ರಿಯಲ್ ಅಂಬೇಡ್ಕರ್ ಟ್ರೂ ಫಾಲೋಯರ್ ಅಂದರೆ ಮಾನ್ಯವರು ಕಾಂಶಿರಾಮ್ ಸಾಹೇಬ್. ಆಮೇಲೆ ಅದು ಇವತ್ತಿನ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ. ಆದರೆ ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದಾರೆ. ಅಂಥ ಪ್ರಾಮಾಣಿಕ ಪ್ರಯತ್ನಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಾನು ಬದುಕಿದ್ದ ಕಾಲದಲ್ಲಿ ತನ್ನ ಜೀವಿತವನ್ನು ಕ್ರಯಿಸಿದ್ದಾರೆ, ತನ್ನ ಜೀವಿತವನ್ನು ಕ್ಯಾಂಡಲ್ ಗುರುಸಿದ್ದಾರೆ, ತನ್ನ ಜೀವಿತವನ್ನು ಪ್ರತಿ ಕ್ಷಣ ಅವ್ರಿಗೆ ಯಾರಿಂದಲೂ ಸುಖ ಇಲ್ಲ, ಮಕ್ಕಳಿಂದ ಸುಖ ಇಲ್ಲ, ರಮಾಬಾಯಿ ಅವ್ರು ಬೇಗ ತೀರೋಗ್ತಾರೆ, ತಂದೆ ತಾಯಿ ತೀರೋಗ್ತಾರೆ, ನಿತ್ಯ ಪ್ರಯಾಣ, ವಿದೇಶಗಳಿಗೆ ಹೋಗಬೇಕು, ಎಷ್ಟೆಲ್ಲ ಸಮಯ ಸಂದರ್ಭಗಳಲ್ಲಿ ಒಂದು ಐತಿಹಾಸಿಕ ದಾಖಲೆ ಒಂದು ಸಂಶೋಧನೆ ಇದನ್ನ ಇದ್ರ ರಿಲೆವೆಂಟ್, ಇದ್ರ ಈಕ್ವಲೆಂಟ್ ಬೇರೆ ಯಾವುದೂ ಈ ಈಕ್ವಲ್ ಪುಸ್ತಕನೇ ಇಲ್ಲ. ನನಗಿದು ಓದಾದ್ಮೇಲೆ ಶಾಕ್ ಆಗೋಯ್ತು. ನಾನು ಮೊದಲನೇ ಪೇಜಿಂದ 164ನೇ ಪೇಜಲ್ಲಿ ಒಂದು ಕನ್ಕ್ಲೂಷನ್ ಇದೆ. 64ನೇ ಪೇಜಲ್ಲಿ ಬ್ರಾಹ್ಮಣ ಮತ್ತು ಕ್ಷತ್ರಿಯ ವೈಶ್ಯರ ಬಗ್ಗೆ ಜನಿವಾರ ಹೊರತಾಗಿ ಹೊರತಕ್ಕಂಥ, ಈಗ ಜನಿವಾರ ಹಾಕಿದ್ರೆ ಒಂದು ಸಮಸ್ಯೆ 1 or 2%, ಜನಿವಾರ ಹಾಕಿದವರೆಲ್ಲರೂ ಶೂದ್ರರು ಕ್ಷತ್ರಿಯರು ಅನ್ನೋದಾದರೆ ನಮ್ಮಲ್ಲಿ ಎಷ್ಟು ಸಾಮರಸ್ಯ ಉಂಟಾಗಬೇಕಾಗಿತ್ತು, ಎಷ್ಟು ಸೌಹಾರ್ದತೆ ಉಂಟಾಗಬೇಕಾಗಿತ್ತು. ಎಲ್ಲಿ ಫೇಲ್ಯೂರ್ ಆಗಿತ್ತು? ನಾವು ಹೇಳೋದ್ರ ಫೇಲ್ಯೂರಾ, ಅವ್ರು ಓದೋದ್ರ ಫೇಲ್ಯೂರಾ, ಅಥವಾ ತಿಳ್ಕೊಳ್ಳೋದ್ರ ಫೇಲ್ಯೂರಾ? ಎಲ್ಲ ಫೇಲ್ಯೂರ್ಸ್ಗೆ ಇವತ್ತು ನಾವು ಜಗತ್ತಿನಲ್ಲಿ ಭಾರತ ದೇಶದಲ್ಲಿ ಬೌದ್ಧ ಧರ್ಮ ಹುಟ್ಟಿದೆ. ಭಾರತ ದೇಶದಲ್ಲಿ ಜಗತ್ತು ಒಪ್ಕೊಳ್ಳುವಂಥ ಪ್ರಜಾಪ್ರಭುತ್ವ ಇದೆ. ಜಗತ್ತಿನ ಎಲ್ಲ ಫಿಲಾಸಫಿನ ಅರ್ಥ ಮಾಡಿಕೊಂಡು ಕೊಟ್ಟಂಥ ಒಬ್ಬ ಮಹಾನ್ ನಾಯಕರ ಜೊತೆಗೆ ಅನೇಕ ನಾಯಕರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಿಂದೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಕಾಲದಲ್ಲಿ ಬಹಳಷ್ಟು ಜನ ಹೋರಾಟ ಮಾಡಿದ್ರು. ಇವತ್ತು ನಮಗಿರ್ತಕ್ಕಂಥ ಅನ್ಯಾಯ, ಅಸಮಾನತೆ, ಅಜ್ಞಾನ ಇವೆಲ್ಲದೂ ಕೂಡ ನಮ್ಮೊಬ್ಬರಿಗೆ ಏನಿಲ್ಲ. ಇಂಥ ರೇಸಸ್ ದೇರ್ ಆರ್ ಇನ್ ದಿ ವರ್ಲ್ಡ್, ದೇರ್ ಆರ್ ಇನ್ ದಿ ಡಿಫ್ರೆಂಟ್ ಪ್ಲೇಸಸ್ ದಿ ವರ್ಲ್ಡ್. ಪ್ರಪಂಚದ ಹಲವು ಭಾಗಗಳಲ್ಲಿ ಇಂಥ ತಳಿಗಳಿದ್ದಾವೆ, ಇಂಥ ಅಸಮಾನತೆ ಇದೆ. ಅಂಥ ಅಸಮಾನತೆಗಳು 1 decade 2 decade ಅಟ್ಲೀಸ್ಟ್ 1000, 2000, 3000 ವರ್ಷಗಳಲ್ಲಿ ಲಿಬರೇಟ್ ಆಗಿದೆ. ವೈ ಯು ಆರ್ ನಾಟ್ ಲಿಬರೇಟೆಡ್? ನಾವು ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ಕೊಂಡಿದ್ದೀವಿ. ವೈ ಎಲ್ಲರೂ ಲಿಬರೇಟ್ ಆಗ್ತಾರೆ. ಸಣ್ಣ ಸಣ್ಣ ಸಮಾಜಗಳಿಗೆ ಇವತ್ತು ಬೆಂಗಳೂರಲ್ಲಿ ಒಂದು ದೊಡ್ಡ ಭವನಗಳಿದ್ದಾವೆ. ಸಣ್ಣ ಸಮಾಜಗಳಿಗೆ ಇವತ್ತೊಂದು ನಿಗಮಗಳಿದ್ದಾವೆ. ಸಣ್ಣ ಸಮಾಜಗಳು ನಾವು ಬೇಕಾದ್ರೆ CM ಆಗ್ಬೋದು ಅಂತ CM ಆಗ್ತಾರೆ. ಸಣ್ಣ ಸಮಾಜಗಳು ಇವತ್ತು ಹೇಳಿದ್ದು ಸರ್ಕಾರದಲ್ಲಿ ನಡೀತದೆ. ವೈ ನಾಟ್ ಯು? ಅದರಿಂದ ನಮ್ಗಿರ್ತಕ್ಕಂಥ ನಮಗಿರ್ತಕ್ಕಂಥ ಅಹಂಕಾರ, ಅಜ್ಞಾನ, ದುರ್ಬುದ್ಧಿ, ಅಪ್ರೀತಿ, ಒಬ್ಬರು ನಂಬೋದು, ಒಬ್ಬರು ನಂಬದೇ ಇರೋದು, ಒಬ್ಬರು ಹೀಯಾಳಿಸೋದು, ಈ ಪ್ರೀತಿ ಕೊರತೆಯಿಂದಾಗಿ ಸ್ಟಿಲ್ ವಿ ಆರ್ ನಾಟ್ ಪರ್ಟಿಕಲೈಸ್ಡ್, ಸ್ಟಿಲ್ ವಿ ಹ್ಯಾವ್ ನಾಟ್ ಯುನೈಟೆಡ್. ಇವತ್ತು ನಮ್ಮನ್ನು ಯಾರು ಗಂಭೀರವಾಗಿ ಪರಿಗಣಿಸಲ್ಲ. ಒಂದು ಸಣ್ಣ 10 ವರ್ಷ 20 ವರ್ಷ ಹೋರಾಟ ಮಾಡಿದ್ವಿ, ನಮ್ಮ ದೊಡ್ಡ ಸಂಘ, ಅಷ್ಟಂಗ, ಅಳತೆ ಉದ್ದ ಎಲ್ಲ ಚೆಕ್ ಬಂದು ಹೇಳ್ಕೊತೀವಲ್ಲ, ಒಂದು P1 ಟ್ರಾನ್ಸ್ಫರ್ ಮಾಡೋಕ್ಕಾಗುತ್ತೆ ನಮ್ಮ ಕೈ? ಒಂದು P1 ಅನ್ನು ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಆದರೆ ಏನೂ ಇದ್ದವ್ರು ಲೆಟರ್ ಎತ್ಕೊಂಡಾಗ DC SP ಟ್ರಾನ್ಸ್ಫರ್ ಮಾಡ್ತೀವಿ. ಅಂದರೆ ಅವ್ರಿಗೆ ಶಕ್ತಿ ಇರೋದೇನು, ಯುಕ್ತಿ ಇರೋದೇನೋ, ಅವ್ರು ಆಗೋದನ್ನು ಇವ್ರು ಆಗದೇ ಇರೋದಕ್ಕೆ. ಇಲ್ಲಿ ಈವನ್ ಟುಡೇ ನಮಗೆ ನಿಜವಾದ ಶತ್ರು ಯಾರು, ನಿಜವಾದ ಮಿತ್ರ ಯಾರು ನಾವು ಡಿಕ್ಲೇರೇ ಮಾಡ್ಕೊಂಡಿಲ್ಲ. ಆ ಡಿಕ್ಲರೇಷನ್ ಕೊರತೆಯಿಂದಾಗಿ ಅದಕ್ಕೂ ಅಜ್ಞಾನದ ಪರಮಾವಧಿನೇ. ಅದಕ್ಕಾಗಿ ಇಂಥ ಸಂದರ್ಭಕ್ಕೆ ವಿಶೇಷವಾಗಿ ಈ ಭಾಗದಲ್ಲಿ ಸಾಹಿತ್ಯಿಕ ಚಟುವಟಿಕೆಗಳು ಇಲ್ಲ.
ಒಂದು ವೇಳೆ ಸಾಹಿತ್ಯಿಕ ಚಟುವಟಿಕೆಗಳು ಮಾಡಿದ್ರು ನಗಾಡ್ತಾರೆ. ಈಗ ಆನೆಕಲ್ಲರ ಬುಕ್ಕುಗಳು ಇದೆಲ್ಲ ಆನೆಕಲ್ಲಂದ್ರೆ ಹೊಡೆದಾಡೋರು ಬೆಳೆದಾಡೋರು ಸ್ಟ್ರೈಕ್ ಮಾಡೋರು ಪಂಚಾಯತ್ತವರು ದಿನ ಮೆರವಣಿಗೆ ಮಾಡೋರು ದಿನ ಯಾರ್ಯಾರು ಕರ್ನಾಟಕದಲ್ಲಿ ಒಂದು ಧರಣಿ ಮಾಡಿಲ್ಲ ಅಂದರೂ ಚೌಡರೆಡ್ಡಿ ಸರ್ಕಾರದಲ್ಲಿ ಒಂದು ಧರಣಿ ನಡೀತದೆ. ಆ ಥರ ತಿಳ್ಕೊಂಬಿಟ್ಟಾರೆ ಬೇರೆಯವರು. ಅದಕ್ಕಾಗಿ ಇಲ್ಲಿ ಯಾವುದನ್ನು ನಾವು ಹೋರಾಟ ಮಾಡಬೇಕು, ಯಾವ ಹಂತಕ್ಕೆ ಹೋರಾಟ ಮಾಡಬೇಕು, ಯಾವ ಲೆವೆಲ್ ಹೋರಾಟ ಮಾಡಬೇಕು. ಹೋರಾಟ ಅನ್ನೋದು ಒಂದು ಪ್ರಬಲವಾದ ಅಸ್ತ್ರ. ಅದೇ ಒಂದು ಪ್ರಬಲವಾದ ಅಸ್ತ್ರನ ಜಸ್ಟ್ ಲೈಕ್ ದಟ್ ಅವ್ರು ಮಾಡೋದಂತ ಇವ್ರು ಮಾಡೋದಂತ ಮತ್ತೊಬ್ಬರು ಮಾಡೋದು, ಇನ್ನೊಂದು ಫೈಟ್ ಇನ್ನರ್ ಕಾಂಪಿಟೇಷನ್. ಮೋಸ್ಟ್ಲಿ ಇಡೀ ಈ ರಾಜ್ಯದಲ್ಲಿ ಆನೇಕಲ್ ತಾಲೂಕಲ್ಲಿರ್ತಕ್ಕಂಥ ಇನ್ನರ್ ಫೈಟ್, ಆನೇಕಲ್ ಇರ್ತಕ್ಕಂಥ ಕಾಂಪಿಟೇಷನ್ ಬೇರೆ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲ. ವೈ ಇವತ್ತು ಕೋಲಾರದಲ್ಲಿ ಎಂತೆಂಥ ಅದ್ಭುತವಾದ ಕ್ರಿಯೇಟಿವಿಟಿ ಇದೆ, ಶಿವಮೊಗ್ಗದಲ್ಲಿದೆ, ಹಾಸನದಲ್ಲಿದೆ. ಇವೆಲ್ಲದಕ್ಕಿಂತ ಕ್ರಿಯೇಟಿವಿಟಿ ಆನೇಕಲ್ಗೆ ಇರೋದು. ನೀವು BSP ಹೋದರೆ BSP ಸಕ್ಸಸ್, DSS ಹೋದರೆ DSS ಸಕ್ಸಸ್, ನೀವು ಯಾವ ಪೊಲಿಟಿಕಲ್ ಹೋದ್ರೆ ಆ ಸಕ್ಸಸ್ ಆಗ್ತದೆ. ಬಟ್ ನಿಮ್ಮನ್ನೆಲ್ಲನೂ ಯೂಸ್ ಮಾಡ್ಕೊತಾರೆ. ಯೂಸ್ ಮಾಡ್ಕೊಳ್ತಾ ಇವ್ರ ಲೀಡರ್. ಹಾಗಾಗಿ ಏನಾದರೂ ಆಗಲಿ, ನಾನು ಅನಿಸಿದ್ದನ್ನ ಮುಕ್ತವಾಗಿ ನಾನು ಮಾತಾಡಿದ್ದೀನಿ. ಇಲ್ಲ, ಯಾವ ಶಿವನ ಹೆಸರು ಇಲ್ಲ, ಯಾವ ದೇವಸ್ಥಾನಗಳು ದಾಖಲೆಗಳಿಲ್ಲ. ಇದ್ರ ಸರ್ವೆ ಪ್ರಕಾರ ಹೋದ್ರೆ ಆದರೆ ನಮ್ಮ ಸತ್ಯವನ್ನ ಮುಚ್ಚಿಟ್ಬಿಟ್ರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೂದ್ರರು ಯಾರು ಅಂತಾಗ ನಾವು ಇಲ್ಲಿ ಯಾರಿಂದ ಶೂದ್ರರಾದ್ವಿ, ಯಾರಿಂದ ವಂಚಿತರಾದ್ವಿ, ಯಾಕೆ ಬೌದ್ಧ ಧರ್ಮ ಇಲ್ಲಿ ನಸಿದೋಯ್ತು ಅನ್ನೋದಕ್ಕೆ ಬಹಳ ವಿಶೇಷವಾದ ಗ್ರಂಥ ಅಂದರೆ ಈ ಶೂದ್ರ ಅನ್ನೋ ಪುಸ್ತಕ. ಶೂದ್ರ ಅನ್ನೋರು ಈ ದೇಶದಲ್ಲಿ ಯಾರ್ಯಾರು ಶೂದ್ರರಿದ್ದಾರೋ ಈ ಪುಸ್ತಕವನ್ನು ಓದಿದ್ರೆ ನಿಜವಾಗಿ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ತರುವಂಥ ಸ್ಥಿತಿ ಬರ್ತದೆ. ಇಲ್ಲ ಅಂದ್ರೆ ಅಂಬೇಡ್ಕರ್ ಅವ್ರ ಬಗ್ಗೆ ಯಾರಿಗೂ ಕೂಡ ಆ ಗೌರವ ಬರೋದು. ಈ ಪುಸ್ತಕವನ್ನು ಓದಬೇಕು. ಈ ಪುಸ್ತಕದಲ್ಲಿ ದೇವಾನ್ ದೇವತೆಗಳು ಹೆಂಗ್ ಹುಟ್ಟಿದ್ರು, ಗಾಳಿ ಹೆಂಗ್ ಅಂದ್ರೆ ಇವ್ರು ಹೇಳ್ತಾರೆ ಮನು ಅನ್ನೋನು ಈ ಗಾಳಿನ ಸೃಷ್ಟಿ ಮಾಡ್ದ, ಸೂರ್ಯನ ಸೃಷ್ಟಿ ಮಾಡ್ದ, ಈ ಸಮುದ್ರ ಸೃಷ್ಟಿ ಮಾಡ್ದ, ಹೆಣ್ಣನ್ನು ಸೃಷ್ಟಿ ಮಾಡ್ದ ಅಂತೇಳಿ ಇದರಲ್ಲಿ ಬರೆದಿದ್ದಾರೆ. ಆದ್ರೆ ಪ್ರಪಂಚದಲ್ಲಿ ಗೋಪಿನಾಥ್ ಸರ್ ಹೇಳ್ತಾರೆ ಅಂದ್ರೆ ಈ ದೇಶದ ಸಿಂಧೂ ನಾಗರಿಕ ಬಯಲಲ್ಲಿ ನಾವಿದ್ದೀವಿ, ನಾವು ಸಮೃದ್ಧವಾಗಿದ್ದೀವಿ, ಸಮಾನತೆ ಇತ್ತು, ಸೋದರತ್ವ ಇತ್ತು, ಭೂಮಿಯನ್ನ ಗೌರವಿಸ್ತಾ ಇದ್ವಿ, ಸ್ತ್ರೀಯನ್ನ ಗೌರವಿಸ್ತಾ ಇದ್ವಿ. ಆದ್ರೆ ಮನುಸ್ಮೃತಿ ಬಂದ ಮೇಲೆ ಸ್ತ್ರೀಗೆ ಗೌರವ ಇಲ್ಲ, ಆಕೆಯನ್ನ ಒಂದು ನಿರಾಕರಿಸಿದ್ರು. ಆದ್ರೆ ಇವತ್ತು ಈ ಪುಸ್ತಕವನ್ನ ಮಹಿಳೆಯರು, ವಿಶೇಷವಾಗಿ ಮಹಿಳೆಯರು ಓದಿದ್ರೆ ನಿಜವಾಗ್ಲೂ ಅವ್ರ ಮಕ್ಕಳಿಗೆ ಒಳ್ಳೆ ಭವಿಷ್ಯವನ್ನ ಕೊಡ್ತಾರೆ. ಯಾಕೆಂದ್ರೆ ಈ ಪುಸ್ತಕ ತಲುಪಬೇಕಾಗಿರೋದೇ ಮಹಿಳೆಯರಿಗೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಮಹಿಳೆಯರು ದೇವಸ್ಥಾನಕ್ಕೆ ಹೋಗೋದು ಬಿಟ್ಟು ಗ್ರಂಥಾಲಯಕ್ಕೆ ಹೋದ್ರೆ ಅವ್ರ ಬದುಕು ಬದಲಾವಣೆ ಆಗ್ತದೆ, ಇವ್ರು ಹೋದ್ರೆ ದೇವಸ್ಥಾನಕ್ಕೆ ಹೋದ್ರೆ ಇವ್ರು ಮಾನಸಿಕ ಗುಲಾಮರಾಗ್ತಾರೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಈ ಪುಸ್ತಕ ಓದ್ಮೇಲೆ ನನ್ಗೆ ಮನುಸ್ಮೃತಿ ಜ್ಞಾಪಕ ಬಂದಿರ್ತದೆ ಸರ್. ಅಂದ್ರೆ ಒಟ್ಟಾರೆ ಡೀಟೇಲ್ಸ್, ಇದನ್ನ ಮಳೆನ ವರ್ಣ ಅಂತ ಹೇಳೋದು, ಸೂರ್ಯನ ಇವರೇ ಸೃಷ್ಟಿ ಮಾಡಿದ್ರು ಅಂತ ಹೇಳೋದು, ಇವರೇ ಏನು ಪ್ರಾಣಿಗಳಿಗೆಲ್ಲ ಗೌರವ ಕೊಡೋದು, ಆಮೇಲೆ ನಾವು ಹೆಂಗೆ ನಡ್ಕೊಬೇಕು ಆಗಿತ್ತು ಅಂದ್ರೆ ಈ ಮನುಸ್ಮೃತಿ ಪ್ರಕಾರನೇ ಈ ಶೂದ್ರರು ಹೆಂಗಿದ್ರು ಅಂದ್ರೆ ನಾವು ಮಡಕೆ ಕಟ್ಕೊಬೇಕಾಗಿತ್ತು, ಪರಕೆ ಕಟ್ಕೊಬೇಕಾಗಿತ್ತು. ವೇದಿಕೆ ಕಾರ್ಯಕ್ರಮ ಮುಖ್ಯ ಅಲ್ಲ, ಆಂತರಿಕವಾಗಿ ನಾವು ಗಟ್ಟಿಯಾಗುವಂತ, ಆಂತರಿಕವಾಗಿ ವೈಚಾರಿಕ ಅಂತ ಮೈಗೂಡಿಸುವಂತ ಇಂಥ ಕಾರ್ಯಕ್ರಮಗಳು ನಾನು ಬಹಳ ನಮ್ಮ ಮುಂದಿನ ಬೆಳವಣಿಗೆ ಆದರ್ಶಪ್ರಾಯ ಅಂತ ನಾನು ಅದು ಭಾವಿಸ್ತೇನೆ. ಪುಸ್ತಕದ ಬಗ್ಗೆ ಹೇಳೋದಾದ್ರೆ ಬಹಳಷ್ಟು ಆಂತರಿಕ ತಿರುಳನ್ನ ಜಿಗ್ನಿ ಸಾಹೇಬರು ಹೇಳ್ತಾ ಇದ್ರು. ಧರ್ಮಗಳ ಮರ್ಮವನ್ನ ನಾವು ತಿಳ್ಕೋಬೇಕಾದ್ರೆ ಈ ಪುಸ್ತಕ ನಮಗೆ ದಾರಿ. ಶತಶತಮಾನಗಳಿಂದ ನಮಗೆ ದೇವರು ದೆವ್ವ ಅಂತೇಳಿ ನಾವು ಹುಟ್ಟಿರೋದೇ ಚಾಕ್ರಿ ಮಾಡೋದಕ್ಕೆ ಅನ್ನೋ ರೀತಿಯಲ್ಲಿ ನಮ್ಮನ್ನೇನು ಬಿಡಿಸ್ಕೊ ಬಂತು ವ್ಯವಸ್ಥೆ. ನಾವು ಯಾರು ಶೂದ್ರಸ್ ಅಂತ ಏನು ಬಾಬಾ ಸಾಹೇಬ್ ಅಲ್ಲಿ ನಮ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅದನ್ನ ಹೇಳಕೊಟ್ಟಿದ್ದಾರೆ. ಅದನ್ನ ಓದ್ಬಿಟ್ರೆ ಸಾಕು ನಾವು ಯಾರಂತ ನಮ್ಗೆ ಅರ್ಥ ಆಗುತ್ತೆ. ನಮಗೆ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ರಕ್ತ ಸಂಚಾರ ಮೂಡುತ್ತೆ ಪುಸ್ತಕ ಓದ್ತಾ ಇದ್ದಾರೆ. ಜಿಗ್ನಿ ಸಾಹೇಬ್ರ ಪ್ರಿಂಟ್ ಮಾಡಿದ ಗೊತ್ತಾದ್ಮೇಲೆ ನಾನು ನಮ್ಮ ಮನೆ ಕೃಷ್ಣಪ್ಪ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಈ ಪುಸ್ತಕಕ್ಕೋಸ್ಕರ ಎಷ್ಟಿದೆ ಅಷ್ಟು ಪುಸ್ತಕ ತಂದ್ಬಿಟ್ಟು ಕಾಯ್ತಾ ಇದ್ದೆ. 4 ಪುಸ್ತಕ ತಂದ್ಕೊಟ್ರು. ನಾನು ದುಡ್ಡು ಕೊಟ್ಟು ಪುಸ್ತಕನ ಕೊಂಡ್ಕೊಂಡು ನಾ ಹೇಳಿದ್ದೀನಿ ಪುಸ್ತಕವನ್ನ ನಾನು ರೀಪ್ರಿಂಟ್ ಮಾಡಿ ಮತ್ತೆ ನಾನು ಪ್ರಿಂಟ್ ಮಾಡಿಸ್ತೀನಿ ಇತ್ತು. ನಮ್ಮ ಗೋಪಿನಾಥ್ ಸಾಹೇಬ್ರ ಪುಸ್ತಕವನ್ನ ತಗೊಂಡಿತ್ತು. ಬಟ್ ಕ್ಷಮೆ ಕೇಳ್ತೀನಿ ಸಭೆಯಲ್ಲಿ, ನನ್ನ ಪುಸ್ತಕ ಓದ್ಲಿಕ್ಕೆ ಆಗಲಿಲ್ಲ. ನನ್ನ ಕೈ ಪುಸ್ತಕ ಕೈ ಸೇರಿ 1 ವಾರ ಆಯ್ತು. 1 ವಾರದಿಂದ ಸ್ವಲ್ಪ ಆರೋಗ್ಯದ ಏರುಪೇರು ಇವೆಲ್ಲ ಇದ್ದಿದ್ದರಿಂದ ಪುಸ್ತಕ ಓದ್ಲಿಕ್ಕೆ ಆಗಲಿಲ್ಲ. ಇಂಥ ಒಂದು ಮಹಾನ್ ಪುಸ್ತಕವನ್ನ ನಾವು ಯಾವ್ಯಾವ ವೇದಗಳು, ಋಗ್ವೇದ, ಇನ್ನೊಂದು ವೇದ ಓದ್ಲಿಕ್ಕೆ ಆಗಲ್ಲ. ಅವೆಲ್ಲ ವೇದ ಉಪನಿಷತ್ತುಗಳನ್ನ ಓದಿ ಆ ಧಾರ್ಮಿಕ ಆ ಕಾಲ್ಪನಿಕ ಕಥೆಗಳ
ಆ ಆಧಾರದ ಕಥೆಗಳ ಬಗ್ಗೆ ಕೂಡ ಬಾಬಾ ಸಾಹೇಬರು ಸಂಕ್ಷಿಪ್ತವಾಗಿ ಏನ್ ಹೇಳಬೇಕು ಅಂತ ಹೇಳಿದ್ದಾರೆ. ಬಹುಶಃ ಈ ಒಂದು ಪುಸ್ತಕ ಆ 100 ಗ್ರಂಥಕ್ಕೆ ಸಮಾನ ಅಂತ ನಾನು ಭಾವಿಸ್ತೇನೆ. ಎಲ್ಲವೂ ಇದರಲ್ಲಿದೆ. ನಾವು ಏನ್ ದೊಡ್ಡ ದೊಡ್ಡ ವೇದ ಉಪನಿಷತ್ತುಗಳನ್ನ ಓದ್ಬೇಕಾಗಿಲ್ಲ. ಇವತ್ತು 4 ವರ್ಣಗಳನ್ನ ಸೃಷ್ಟಿ ಮಾಡಿ ಸವರ್ಣೀಯರು ಅವರ್ಣೀಯರು ಅಂತೇಳಿ ನಮ್ಮಲ್ಲೇ ಭೇದವನ್ನ ಉಂಟು ಮಾಡ್ತಾ ಜನಿವಾರ ಹಾಕೊಂಡವರು ಈ ದೇಶವನ್ನ ಆಳೋದಾದ್ರೆ, ಈ ದೇಶದಲ್ಲಿ ಸಾಮ್ರಾಟ ಆಗಿ ಮೆರೆಯೋದಾದ್ರೆ ನಾವ್ಯಾರು? ಬರೀ ಜನಿವಾರ ಮಾತ್ರ ಒಂದು ಪಾವಿತ್ರ್ಯದನ್ನ ಬಿಂಬಿಸುತ್ತಾ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ಮೊದಲನೇವರೆಗೆ ಈ ಪುಸ್ತಕ ಯಾರಿಗೆ ಅನ್ನೋದು, ಯಾರ ಬಗ್ಗೆ ಬರೆದಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಈ ಪುಸ್ತಕದಲ್ಲಿ. ಒಂದೇ ಯಾರ ಬಗ್ಗೆ ಬರೆದಿದ್ದಾರಪ್ಪ ಅಂತಂದ್ರೆ, ಇವತ್ತು ನೋಡ್ಬೋದು ಬಾಬಾ ಸಾಹೇಬ್ರ ಹೋರಾಟದ ಫಲವಾಗಿ ಇವತ್ತು ನಾಟ್ ಓನ್ಲಿ ಎಸ್ ಸಿ ಎಸ್ ಟಿಗಳು ಅಲ್ಲದೆ ಎಷ್ಟೋ ಹಿಂದುಳಿದ ಜಾತಿಗಳು ಇವತ್ತು ಬಾಬಾ ಸಾಹೇಬ್ರ ಒಂದು ಹೋರಾಟದ ಫಲವಾಗಿ ಮನುಷ್ಯರಾಗಿ ಬದುಕ್ತಿದ್ದಾರೆ. ಅದೇ ರೀತಿ ಬಾಬಾ ಸಾಹೇಬ್ರು ನೋಡಿದ್ರೆ ನಾವು ಕಾಕಾ ಕಲೇಲ್ಕರ್ ಕಮಿಟಿ ಮತ್ತೆ ಹಿಂದೂ ಕೋಡ್ ಬಿಲ್ ಈ ಪ್ರೋಸೆಸ್ ಅಲ್ಲೆಲ್ಲ ಕೂಡ ಅಷ್ಟೇ ಹಿಂದುಳಿದ ಆಯೋಗ ರಚನೆ ಮಾಡಬೇಕು ಅಂತೇಳಿ ಎಷ್ಟು ಫೈಟ್ ಮಾಡಿ ರಾಜೀನಾಮೆ ಕೊಡೋದ್ರಲ್ಲಿ ಒನ್ ಆಫ್ ದ ರೀಸನ್ ಏನಪ್ಪಾ ಅಂತಂದ್ರೆ ಹಿಂದುಳಿದ ಆಯೋಗನ ರಚನೆ ಮಾಡಬೇಕು, ಅವರ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡಬೇಕು ಅಂತೇಳಿ. ಅದನ್ನ ನೆಹರು ಸರ್ಕಾರ ಒಪ್ಕೊಳ್ಳದಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಸೈನ್ ಮಾಡಿ ಬರೋದಕ್ಕೆ ಇದು ಒಂದು ಕಾರಣ ಇದೆ. ಯಾರಪ್ಪ ಇವತ್ತೇನು ನಾವು ರೆಡ್ಡಿಗಳಾಗಿರ್ಬೋದು, ಒಕ್ಕಲಿಗರಾಗಿರ್ಬೋದು, ಕುರುಬರಾಗಿರ್ಬೋದು, ಇವರೆಲ್ಲ ಹಿಂದುಳಿದ ಸಮಾಜ ಇದೆಯಲ್ಲ, ಹಿಂದುಳಿದ ಸಮುದಾಯಗಳಿದೆಯಲ್ಲ, ಇವರು ಒರಿಜಿನಲ್ ಚರಿತ್ರೆ ಏನು ಅಂತೇಳಿ ಹಿಂಗೆ ಅನ್ವೇಷಣೆ ಮಾಡಕ್ ಹೋದ್ರೆ ಇವ್ರ ಟ್ರೇಸ್ ಎಲ್ಲಪ್ಪ ಅಂತಂದ್ರೆ ಇವತ್ತು ಎಲ್ಲರೂ ಮಾತಾಡ್ತಿದ್ರು ಪೊಲಿಟಿಕಲ್ ಆಗಿ SC ST OBC ಮತ್ತೆ ರಿಲಿಜಿಯಸ್ ಮೈನಾರಿಟೀಸ್ ನಾವೆಲ್ಲರೂ ಸೇರಿ ದೇಶದಲ್ಲಿ 80% ಇದೀವಿ, 85% ಇದೀವಿ ಅಂತೇಳಿ. ಅದ್ರಲ್ಲಿ ಇರ್ತಕ್ಕಂಥ 54% ಇರ್ತಕ್ಕಂಥ ಜನರು ಇತಿಹಾಸ ಎಲ್ಲಪ್ಪ ಹೋಯ್ತು ಅಂದ್ರೆ ಬಾಬಾ ಸಾಹೇಬರು ಇತಿಹಾಸನ ತುಂಬಾ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ ಬರೆದಿದ್ದಾರೆ. ಆ ಪುಸ್ತಕನೇ ಈ ಶೂದ್ರರು ಯಾರು. ಅದನ್ನ ಕನ್ನಡಕ್ಕೆ ಗೋಪಣ್ಣ ಅವರು ಅನುವಾದ ಮಾಡಿ ಎಷ್ಟು ಎಲ್ಲ ಪೂರ್ತಿ ಲೈನ್ ಟು ಲೈನ್ ಅನುವಾದ ಮಾಡಿಲ್ಲ ಅವರು. ಲೈನ್ ಟು ಲೈನ್ ಅನುವಾದ ಮಾಡಿದ್ರೆ ಆ ಪುಸ್ತಕ ಇನ್ನು ಇವತ್ತಿರೋ ಸೈಜ್ ಗಿಂತ ಇನ್ನೂ ದೊಡ್ಡ ಸೈಜ್ ಇರುತ್ತೆ ಆಕ್ಚುಲಿ. ಬಟ್ ಅದನ್ನ ಭಾವಾನುವಾದ ಇದೆಯಲ್ಲ, ಭಾವಾನುವಾದ ಇಂಪಾರ್ಟೆಂಟ್. ಟ್ರೂ ಐ ಮೀನ್ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಮಾಡಿಲ್ಲ, ಭಾವಾನುವಾದ ಮಾಡಿದ್ದಾರೆ. ಅದ್ರಲ್ಲಿ ಏನು ಬಾಬಾ ಸಾಹೇಬರು ಕನ್ವೆ ಮಾಡ್ಬೇಕಂತಿದ್ರು ಆ ಅಂಶಗಳನ್ನ ಇಂಪಾರ್ಟೆಂಟ್ ಆಗಿ ಸ್ಟ್ರೆಸ್ ಮಾಡಿ ಅದನ್ನ ಮತ್ತೆ ರಿಪಿಟೇಟಿವ್ ಆಗಿ ಇರ್ತಕ್ಕಂಥ ಕೆಲವು ವಿಷಯಗಳನ್ನ ಒಮಿಟ್ ಮಾಡಿ ಈ ಏನ್ ಇರ್ಬೇಕು ಆ ವಿಷಯಗಳನ್ನ ಮಾತ್ರನೇ ಫೋಕಸ್ ಮಾಡಿದ್ದಾರೆ. ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಡೆದು ಬೌದ್ಧರಾಗುತ್ತೇವಾ, ಭಾರತ ಬೌದ್ಧ ಮಾಡುತ್ತೇವಾ, ನಡೆಯುತ್ತೇವ ನಾವು ನಡೆಯುತ್ತೇವ ನಾವು ನಡೆಯುತ್ತೇವಾ, ಬಾಬಾ ಸಾಹೇಬರ ಮಾರ್ಗದಿ ನಡೆದು ಬೌದ್ಧರಾಗುತ್ತೇವಾ, ಭಾರತ ಬೌದ್ಧ ಮಾಡುತ್ತೇವಾ, ಭಯ ಇಲ್ಲದ ಭೀತಿ ಇಲ್ಲದ ಧರ್ಮ ಸೇರುತ್ತೇವಾ, ಭಯ ಇಲ್ಲದ ಭೀತಿ ಇಲ್ಲದ ಧರ್ಮ ಸೇರುತ್ತೇವಾ. ಶೇರಿಂಗ್ ದಿ ಪೊಲಿಟಿಕಲ್ ಪವರ್ ಆನ್ ಪಾರ್ ವಿತ್ ಅದರ್ಸ್. ಇತರ ಎಲ್ಲ ಸಮುದಾಯಗಳೊಂದಿಗೆ ರಾಜಕೀಯ ಅಧಿಕಾರವನ್ನು ಸಮಾನವಾಗಿ ಹಂಚಿಕೆ ಮಾಡಿಕೊಂಡು ಈ ದೇಶದ ಆಳು ವರ್ಗ ನನ್ನ ಜನ ಆಗಬೇಕು. ಆಳು ವರ್ಗ MLA MP ಅಂತೆಲ್ಲ ಹೇಳಿರೋದು ಆಳು ವರ್ಗ ಆಗಬೇಕು ಅಂತ ಹೇಳಿದ್ರು, ರೂಲಿಂಗ್ ಕ್ಲಾಸ್. ಪಾರ್ಸಿಗಳಲ್ಲಿ ಯಾರು ಮಿನಿಸ್ಟರ್ ಆಗಿಲ್ಲ, ಚೀಫ್ ಮಿನಿಸ್ಟರ್ ಆಗಿಲ್ಲ, ಪ್ರೈಮ್ ಮಿನಿಸ್ಟರ್ ಆಗಿಲ್ಲ, ಆದರೆ ಅದು ರೂಲಿಂಗ್ ಕ್ಲಾಸ್, ಅದು ಆಳು ವರ್ಗ. ಅದು ಹಾಗೆ ಇನ್ನು ಎಷ್ಟೋ ಸಮಾಜಗಳಿದ್ದಾವೆ, ಅವ್ರು ಯಾರು ಸಹಿತ ಆಳು ವರ್ಗ ಆಗಿಲ್ಲ, MP MLAಗಳು ಆಗಿಲ್ಲ, ಪಂಚಾಯತ್ ಮೆಂಬರ್ಗಳು ಆಗಿಲ್ಲ, ಆದರೂ ಅವರು ಆಳು ವರ್ಗ. ಅವರು ಹೆಂಗಂತ ಹೇಳಿದ್ರೆ ತಾವೇನು ಅಂದ್ಕೋತಾರೋ ಅದನ್ನ ಅವ್ರು ಪಡಿತಾರೆ. ತನ್ನ ಮಗ ಇವತ್ತು IPS ಆಗಬೇಕಂದ್ರೆ IPS ಮಾಡ್ತಾರೆ. ಆದರೆ ನಮ್ಮ ಮಗ ಇವತ್ತು ಅಪ್ಪ ನನಗೆ ಒಂದು ಒಳ್ಳೆ ಜೀನ್ಸ್ ಪ್ಯಾಂಟ್ ಇಸ್ಕೊಡು ಅಂತ ಹೇಳಿದ್ರೆ ತಂದೆ ಅದನ್ನು ಪೋಸ್ಟ್ಪೋನ್ ಮಾಡ್ತಾನೆ, ಮುಂದಿನ ಹಬ್ಬಕ್ಕೆ ಮಾಡ್ತೀನಿ ಇಸ್ಕೊಡ್ತೀನಿ ಅಂತೇಳಿ. ತನ್ನ ಮಗಳ ಕನಸು ಏನಿರುತ್ತೆ ಆ ಕನಸನ್ನ ಈಡೇರಿಸ್ಲಿಕ್ಕೆ ಆಗ್ತಿರುತ್ತೆ. ಎಷ್ಟೋ ತಂದೆಗಳಿದ್ದಾರೆ, ತಾವು ಕಂಡ ಕನಸನ್ನ ನನಸು ಮಾಡೋ ಕೆಪಾಸಿಟಿ ನಮಗಿದೆ ಅಂತ ಹೇಳಿದ್ರೆ ನಾವು ಆಳು ವರ್ಗ ಅಂತೇಳಿ, ರೂಲಿಂಗ್ ಕ್ಲಾಸ್. ಮತ್ತು ನಾವು ಯಾವ ರೀತಿ ಮಾತಾಡ್ತೀವಿ ಆ ಮಾತ್ರ ಬೇರೆಯವರು ಅನುಸರಿಸ್ತಾರೆ. ನಾವು ಹಾಕೋ ಡ್ರೆಸ್ ಬೇರೊಬ್ಬರಿಗೆ ಫ್ಯಾಷನ್ ಆಗುತ್ತೆ. ಇಂಗ್ಲೀಷರವರು ಬರೋಕ್ಕೆ ಬಂದವ ಪ್ಯಾಂಟು ಶರ್ಟ್ ಇರಲಿಲ್ಲ, ನಾವೆಲ್ಲ ಪಾಂಚೆಗಳು ಕಟ್ತಾ ಇದ್ವಿ, ಕೆಲವರು ಪುಟ್ಕೋಸಿ ಇಟ್ಕೋತಾ ಇದ್ರು. ಅದು ಬ್ರಿಟಿಷ್ ಬಂದಮೇಲೆ ಇವತ್ತು ಜನ ಕೂತಿದ್ದೀವಿ ನಾವೆಲ್ಲರೂ. ಇವತ್ತು ಇದು ಹಾಕಿರೋ ಡ್ರೆಸ್ ಎಲ್ಲ ಬ್ರಿಟಿಷ್ ಇದ್ದಿದ್ದು. ರಮೇಶ್ ಹಾಕಿರೋ ಡ್ರೆಸ್ಸು ಅಷ್ಟೇನೆ, ಅದು ಇಂಡಿಯನ್ ಅಲ್ಲ, ಅದು ಅಷ್ಟೇ ಮುಸಲ್ಮಾನ್ ಕೊಟ್ಟಿದ್ದು, ಮೊಘಲರು ಕೊಟ್ಟಿರೋದು, ಪಠಾಣರು ಕೊಟ್ಟಿರೋ ಡ್ರೆಸ್ ಅದು. ಯಾಕೆ ಎಲ್ಲರೂ ಪಂಚೆ ಕಟ್ತಾ ಇಲ್ಲ? ದೇವೇಗೌಡರು ಪ್ರಧಾನಮಂತ್ರಿ ಪಂಚೆ ಕಟ್ಟಿದ್ರು, ಎಲ್ಲರೂ ಹೊತ್ತು ಪಂಚೆ ಕಟ್ಟಲ್ಲ. ಓದಂಥವ್ರು ಟೌನಲ್ಲಿರೋ ಪಂಚೆ ಕಟ್ಟಕ್ಕೆ ಹೋಗಲ್ಲ.
ಪಂಚ ಕಟ್ಟಿದ್ರೆ ಅವ್ರು ಹೇಳ್ತಾರೆ ಇವನು ಹಳ್ಳಿ ಗುಗ್ಗು ಅಂತ ಹೇಳ್ತಾರೆ. ಯಾಕೆ ನಾವು ಪಂಚೆಯನ್ನು ಇಷ್ಟಪಟ್ಟು ಇದೊಂದು ಫ್ಯಾಷನ್ ಕಟ್ಟೋಕೆ ಹೋಗಲ್ಲ ಅಂತ ಹೇಳಿದ್ರೆ ಇದನ್ನ ಯಾವ ದೊರೆಗಳನ್ನು ಕಟ್ಟಿಲ್ಲ. ದೊರೆಗಳು ಆಳ್ತಕ್ಕಂಥ ಜನ ಅವರು. ದೊರೆ ಏನು ಮಾಡ್ತಾನೆ ಅದು ಉಳಿದವ್ರಿಗೆ ಫ್ಯಾಷನ್ ಆಗ್ತದೆ. ಫಸ್ಟ್ ಟೈಮ್ ಇಂಗ್ಲೆಂಡ್ನವರು ಭಾರತ ದೇಶಕ್ಕೆ ಕ್ರಿಕೆಟ್ ಆಡೋಕ್ಕೆ ಬಂದರೆ 71ರಲ್ಲಿ ಅವ್ರು ನೋಡಿ ಅವರು ಆಟ ಆಡಿ ಹೋಗಿದ್ದಾರೆ. ಒಂದು 6 ತಿಂಗಳಲ್ಲಿ ಎಲ್ಲರೂ ಗಿರ್ದಾ ಬಿಡೋಕ್ಕೆ ಶುರು ಆಗ್ಬಿಟ್ರು. ಯಾಕಂದರೆ ಇಂಗ್ಲೆಂಡ್ ಪ್ಲೇಯರ್ಸ್ ಎಲ್ಲ ಅದು ಬಿಟ್ಕೊಂಡಿದ್ರು. ಫ್ಯಾಷನ್ ಅದು. ಯಾಕಂದರೆ ಇಂಗ್ಲೀಷ್ನವರು ಪ್ರಪಂಚವನ್ನೇ ಆಳ್ತಕ್ಕಂಥ ರೂಲಿಂಗ್ ಕ್ಲಾಸ್ ಅದು. ನಾವು ಚಡ್ಡಿ ಹಾಕೊಂಡ್ರೆ ಪಟಾಪಟಿ ಚಡ್ಡಿ ಹಾಕೊಂಡ್ಬರ್ತಾನೆ ಗುಗ್ಗು ಇವನು ಹಳ್ಳಿ ಗುಗ್ಗು ಅಂತ ಹೇಳ್ತಾರೆ, ಗಾಮಾಡ್ ಅಂತ ಹೇಳ್ತಾರೆ. ಆದರೆ ಅಮೇರಿಕನ್ಸ್ ಆದ ತಕ್ಷಣ ಅದಕ್ಕೊಂದು ಹೆಸರೇ ಬಂದ್ಬಿಡ್ತು, ಬರ್ಮುಡಾ ಅಂತೇಳಿ. ಈಗ ಚಡ್ಡಿ ಹಾಕೊಂಡು ಚಡ್ಡಿನೇ ಬಂದ್ಬಿಟ್ಟು ಪ್ಯಾಂಟ್ಗಿಂತ ಕಾಸ್ಟ್ಲಿ ಇದೆ, ಸೂಟ್ಗಿಂತ ಕಾಸ್ಟ್ಲಿ ಇರೋ ಚಡ್ಡಿಗಳು ಬಂದ್ಬಿಟ್ಟಿದೆ. ಅದನ್ನ ಹಾಕೊಂಡು ಎಲ್ಲ ಕಡೆ ತಿರ್ಗಾಡ್ತಾರೆ, ಎಲ್ಲಿ ತನಕ ಹೋಗ್ತಾರೆ. ಏರ್ಪೋರ್ಟ್ ನೋಡಿದ್ರೆ ಚಡ್ಡಿ ಹಾಕೊಂಡವರು ಭಾಳ ಜನ ಇದ್ದಾರೆ ಒಳಗಡೆ, ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ. ಏನಂದ್ರೆ ಫ್ಯಾಷನ್. ಹೆಂಗೆ ಫ್ಯಾಷನ್ ಆಯಿತು? ನಾವು ಹಾಕ್ತಾಯಿದ್ದು ಚಡ್ಡಿ ನಾವು ಹಾಕಿದ್ರೆ ನಾವು ಹಳ್ಳಿ ಗಮಾನ ಅಂತ ಹೇಳ್ತಾರೆ. ಮತ್ತು ಇದು ಹೆಂಗೆ ಫ್ಯಾಷನ್ ಆಯಿತು ಅಂದರೆ ಅಮೇರಿಕನ್ಸ್ ಹಾಕಿದ್ರು. ಯಾಕಂದರೆ ಅಮೇರಿಕನ್ಸ್ ಫ್ಯಾಷನ್ ಕ್ರಿಯೇಟರ್ಸ್, ಇಂಗ್ಲೀಷ್ನವರು ಫ್ಯಾಷನ್ ಕ್ರಿಯೇಟರ್ಸ್, ಫ್ರೆಂಚ್ನವರು ಫ್ಯಾಷನ್ ಕ್ರಿಯೇಟರ್ಸ್. ಯಾಕಂದ್ರೆ ಅವರು ರೂಲಿಂಗ್ ಕ್ಲಾಸ್. ಬಾಬಾ ಸಾಹೇಬ್ ಕನಸಿದ್ದು ಅಲ್ಲೇನೆ. ಎಲ್ಲರಿಗೂ ಪ್ರತಿಯೊಬ್ಬರು ಬೇರೆಯವ್ರನ್ನ ಅನುಸರಿಸೋಕೆ ಬದಲಾಗಿ ನಿಮ್ಮದೇ ಒಂದು ಸ್ಟೈಲ್, ಲ್ಯಾಂಗ್ವೇಜ್, ಕಲ್ಚರ್, ಲ್ಯಾಂಗ್ವೇಜ್ ಅದನ್ನು ನೀವು ಬೆಳೆಸ್ಕೋಬೇಕು. ಅದು ಬೆಳೆಸ್ಕೋಬೇಕಾದ್ರೆ ನಿಮ್ಮ ಸ್ಥಾನ ಬದಲಾವಣೆ ಆಗುತ್ತೆ, ನೀವು ಪವರ್ಫುಲ್ ಆಗ್ತದೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು. ಅದ್ರಲ್ಲಿ ಬಹಳ ಮುಖ್ಯವಾದ ಏನಂತ ಹೇಳಿದ್ರೆ ಫಸ್ಟ್ ಥಿಂಗ್ ಇಸ್ ಜ್ಞಾನ. ಯಾರೇ ಆಗಲಿ ಏನೇ ಪ್ರಶ್ನೆ ಕೇಳಿದ್ರು ನನ್ನ ಜನ ತಬ್ಬಿಬ್ಬಾಗಬಾರ್ದು, ಕನ್ಫ್ಯೂಸ್ ಆಗಬಾರ್ದು, ಗೊಂದಲಕ್ಕೆ ಬೀಳಬಾರ್ದು, ಮತ್ತು ಇವರೆಲ್ಲ ಕಚ್ಚಾಟಗಳು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಇವತ್ತು ಎಲ್ಲರೂ ಬಂದು ಕೈ ಆಡಿಸ್ತಾ ಇದ್ದಾರೆ ನಮ್ಮ ವಿಷಯಗಳಲ್ಲಿ. ರಿಸರ್ವೇಷನ್ ಎಷ್ಟು ದಿನ ಇರಬೇಕು ಅಂತ ಯಾವನೋ ಮಾತಾಡ್ತಾನೆ, ನಾ ಮಾತು ಕೇಳೋರಿಲ್ಲ. ರಿಸರ್ವೇಷನ್ ಅದು ಜಾತಿ ಆಧಾರದ ಮೇಲೆ ಕೊಡಬೇಕಾ ಇಲ್ಲ ಆರ್ಥಿಕ ಆಧಾರದ ಮೇಲೆ ಕೊಡಬೇಕಾ, ಬೇರೆ ಯಾರೋ ಮಾತಾಡ್ತಾರೆ, ನಾವು ಮಾತಾಡ್ತಾ ಇಲ್ಲ. ಮಾತಾಡೋಕ್ಕೆ ನಮಗೆ ಭಯ, ಎಲ್ಲಿ ನಮಗೆ ವಿಷಯದ ಕೊರತೆ ಇದೆಯೋ ಅಂತೇಳಿ. ಆದರೆ ಎಲ್ಲ ವಿಷಯಗಳನ್ನು ಬಾಬಾ ಸಾಹೇಬರು ಬರೋದಕ್ಕೆ ಹೋಗ್ಬಿಟ್ಟಿದ್ದಾರೆ. ಎಲ್ಲ ವಿಷಯಗಳು ಇಂಥದ್ದಿಲ್ಲ ಅಂತಲ್ಲ. ನಮ್ಮ ಫೇಲ್ಯೂರ್ ಇರೋದೇ ಇಲ್ಲೇನೆ. ನಮ್ಮ ಯಾಕೆ ನಾವು ಮೇಲೆ ಹೋಗ್ತೀವಿ ಬೆಳಿತೀವಿ, ಮೇಲೆ ಹೋಗ್ತೀವಿ ಬೆಳಿತೀವಿ ಅಂತ ಹೇಳಿದ್ರೆ ನಮಗೆ ಬಾಬಾ ಸಾಹೇಬ್ ಕೊಟ್ಟಿರ್ತಾದ ವಿಷಯಗಳು, ನಮ್ಮ ಚರಿತ್ರೆ ಆಗಿರ್ಬೋದು, ಎಂಥ ಅರ್ಥವ್ಯವಸ್ಥೆ ಭಾರತ ದೇಶಕ್ಕೆ ಬೇಕು. ಕಾಲ್ ಮಾರ್ಕ್ಸ್ ಬರೆದಿದ್ದಾನೆ ಅರ್ಥವ್ಯವಸ್ಥೆ, ಗಾಂಧಿ ಅರ್ಥವ್ಯವಸ್ಥೆ ಇದೆ, ಲೋಹಿಯಾದ ಅರ್ಥವ್ಯವಸ್ಥೆ ಇದೆ, ಅವ್ರದ್ದೆಲ್ಲ ಇದೆ. ಬಾಬಾ ಸಾಹೇಬ್ ಯಾವುದಂದ್ರೆ ನಮ್ಗೆ ಗೊತ್ತಿಲ್ಲ ಅಂತೀವಿ. ಆದರೆ ಬಾಬಾ ಸಾಹೇಬ್ದು ಇದೆ, ಅದನ್ನು ಸ್ಟೇಟ್ ಸೋಷಿಯಲಿಸಮ್ ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ ಬರ್ತಿದ್ದಾರೆ, ಸ್ಟೇಟ್ಸ್ ಅಂಡ್ ಮೈನಾರಿಟೀಸ್ ಪುಸ್ತಕ ಇದೆ. ಸಂವಿಧಾನದಲ್ಲಿ ಅದು ಹೆಚ್ಚು ಕಡಿಮೆ ಒಂದು 40% ಬಂದಿದೆ, 100% ಬಂದಿಲ್ಲ. ಇದು ನಮಗೆ ಎಲ್ರಿಗೂ ನಮ್ಮಲ್ಲಿ ನಾವು ತಿಳ್ಕೊಬೇಕಾಗಿತ್ತು. ಕೃಷಿ ಸಮಸ್ಯೆಗೆ ಪರಿಹಾರ ಏನು ಅಂತ ಯಾರ್ಯಾರೋ ಮಾತಾಡ್ತಾರೆ, ಆದರೆ ಕೃಷಿ ತಜ್ಞ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್, ನೀರಾವರಿ ತಜ್ಞ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕಂದ್ರೆ ದೊಡ್ಡ ದೊಡ್ಡ ಡ್ಯಾಮ್ಗಳ ಹಿಂದೆ ತಿಳುವಳಿಕೆಯನ್ನು ಕೊಟ್ಟವರು, ಜ್ಞಾನ ಕೊಟ್ಟವರು ವಿಶ್ವೇಶ್ವರಯ್ಯ ಅಲ್ಲ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಕ್ರಾ ನಾಂಗಲ್ ಡ್ಯಾಮ್ ಕಟ್ಟೋದಕ್ಕೆ ಮೂಲ ಪುರುಷನೇ ಬಾಬಾ ಸಾಹೇಬ್ ಅಂಬೇಡ್ಕರ್. ರಿಸರ್ವ್ ಬ್ಯಾಂಕ್ ಬರಲಿಕ್ಕೆ ಮೂಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್. ಇನ್ಶೂರೆನ್ಸ್, ಅದು ಲೈಫ್ ಇನ್ಶೂರೆನ್ಸ್ ಆಗೋದು, ಮೋಟರ್ ವೆಹಿಕಲ್ ಇನ್ಶೂರೆನ್ಸ್ ಇವೆಲ್ಲ ಬರೋದು ಬಾಬಾ ಸಾಹೇಬ್ ಅಂಬೇಡ್ಕರ್. ಒಂದು ಆಧುನಿಕ ದೇಶ ಹೆಂಗಿರಬೇಕು, ಅದಕ್ಕೆ ಏನೇನು ಅವಶ್ಯಕತೆ ಇದೆ, ಇದನ್ನು ಗಾಂಧಿ ಮಾರ್ಗದಲ್ಲಿ ಹೋಗಿದ್ರೆ ಮನೆಯವ್ರು ಕಾಂಶಿರಾಮ್ ಹೇಳೋರು ಆವಾಗ ಏನು ಹೇಳೋದು, ಗಾಂಧಿವಾದ ಕ್ಯಾಪೆ ಚಾನ್ ಅಂದರೆ ಬುಖಾನಂಗ ಹಿಂದೂಸ್ತಾನ್ ಅಂತೇಳಿ. ಗಾಂಧಿವಾದ ಏನಪ್ಪ ಅಂದರೆ ಬರೀ ಬತ್ಲ ಖಾಲಿ ಹೊಟ್ಟೆ, ಇದೇ ಗಾಂಧಿವಾದ. ಹಿಂಗಾಗ್ಬೇಕಂದ್ರೆ ನಾವು 2000 ವರ್ಷ ಹಿಂದಕ್ಕೆ ಹೋಗ್ಬೇಕಾಗಿತ್ತು. ನೀವು ಮುಂದಕ್ಕೆ ಹೋಗ್ಬೇಕಾದ್ರೆ ಅದು ಬಾಬಾ ಸಾಹೇಬ್ ಬೇಕು, ಹಿಂದಕ್ಕೆ ಹೋಗ್ಬೇಕಾದ್ರೆ ಗಾಂಧಿವಾದ ಬೇಕು. ನಮಗೆ ಗಾಂಧಿವಾದಿಗಳು ಬಂದು ಬುದ್ಧಿ ಹೇಳ್ತಾರೆ, ನಾವು ಅದನ್ನು ಒಪ್ತೀವೋ ಬಿಡ್ತೀವೋ, ಒಟ್ಟಲ್ಲಿ ಅವ್ರ ಮಾತನ್ನ ಕೇಳ್ತೀವಿ, ಮುಂದಕ್ಕೆ ಗೊತ್ತಿಲ್ಲ ಅವ್ರ ಮಾತನ್ನ ನಂಬೋಲ್ಲ. ಹಿಂಗೆ ಇನ್ನೂ ಕಠಿಣವಾಗೇ ಇತ್ತು. ಅದು ಕುವೆಂಪು ಅದನ್ನು ಕನ್ನಡದಲ್ಲಿ ಮಾಡಿದ್ರು, ಆವಾಗ ಓದೋದಕ್ಕೆ ಅದು ಚಂದ ಅನ್ನಿಸ್ತು. ರಾಮಾಯಣ ದರ್ಶನ ಬರೆದ್ರೆ ಯಾರು ಓದಿಲ್ಲ ಹಳಗನ್ನಡ, ಅದಕ್ಕೆ ಅವಾರ್ಡ್ ಸಿಕ್ಕಿದೆ, ಜ್ಞಾನಪೀಠ ಅವಾರ್ಡ್ ಸಿಕ್ಕಿದೆ. ನಾನು ಎಷ್ಟೋ ಜನ ಕೇಳಿ ಓದಿದ್ದಾರೆ, ಒಬ್ಬನು ಓದಿಲ್ಲ. ಆದರೆ ಕುವೆಂಪು ಬರೆದ ರಾಮಾಯಣ ಓದಿದ್ದೀರಾ ಅಂತ ಹೇಳಿದ್ರೆ ಎಸ್ ಓದಿದ್ದೀವಿ, ಭಾಳ ಜನ ಓದಿ. ಯಾಕಂದ್ರೆ ಅದು ಸರಳವಾಗಿದೆ, ಅದು ಭಾಷಾಂತರ ಅಲ್ಲ, ಅದು ಭಾವಾಂತರ. ಹಾಗೆಯೇ ತಮಿಳಲ್ಲಿ ಭಾಳ ಜನ ಓದೇ ಇರಲಿಲ್ಲ ರಾಮಾಯಣ, ಯಾರು ಓದ್ತಾ ಇರಲಿಲ್ಲ. ಹೊರಗೆ ಅವನೊಬ್ಬ ಬ್ರಾಹ್ಮಣವಾದಿ ರಾಜ ಒಬ್ಬನ ನೇಮಿಸ್ತಾನೆ, ಕಂಬನ್ ಅಂತೇಳಿ.
ಅವ್ರು ಅದನ್ನು ತಮಿಳ್ ಟ್ರಾನ್ಸ್ಲೇಟ್ ಮಾಡ್ತೀನಿ. ಎಂಥ ತಮಿಳು ಅಂದರೆ ಸಂಘ ತಮಿಳೆಲ್ಲ ಅದು ಆಡೋದು ಜನಭಾಷೆ, ಅದು ಜನರಾಡ ತಮಿಳು. ಅದಕ್ಕೆ ಬರೆದಿದ್ದರಿಂದ ಕಂಬರಾಮಾಯಣ ಬಂದು ಪಾಪ್ಯುಲರ್ ಆಯಿತು, ಪ್ರಸಿದ್ಧಿ ಆಯಿತು. ಈ ಬಾಬಾ ಸಾಹೇಬ್ ಪುಸ್ತಕಗಳು ನಮ್ಮ ಜನರಿಗೆ ತಲುಪದೇ ಇರೋದಕ್ಕೆ ಮೂಲ ಕಾರಣ ಸರ್ಕಾರದವ್ರ ವತಿಯಿಂದ ಏನು ಟ್ರಾನ್ಸ್ಲೇಷನ್ ಆಗಿದೆ, ನಾ ಹೇಳ್ತೀನಿ ಅದೆಲ್ಲನೂ ಅಷ್ಟೇ ಕಸಾನೆ, ಅದು ಸುಮ್ಮನೆ ದುಡ್ಡು ದಂಡ ಮಾಡಿದ್ದಾರೆ ಅಷ್ಟೇ. ಯಾರನ್ನಾರು ಕೇಳ್ರಿ, ಕನ್ನಡದಲ್ಲಿ ಬಂದಿದೆಯಪ್ಪ ಓದಿದ್ಯಾ ಅಂತ ಕೇಳ್ರಿ, ಅಲ್ಲಿ 1000 ಜನ ಇದ್ರೆ ಒಬ್ಬನ ಕೈ ಎತ್ತು ಓದಿದೆ ಅಂತ ಹೇಳಲ್ಲ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ 100 ಪುಟ ಜಗದೀಶಂಕರ್ ಅಂತ ಒಬ್ಬ ಸದಾಕಾಲ ಫೀಲ್ಡಲ್ಲಿರೋ ಮನುಷ್ಯ ಒಂದ್ಸಲ ತಗೊಂಡು ಸರ್ರಂತ ಓದಿ ಮುಗಿಸಿದ್ದಾರೆ ಅಂತ ಹೇಳಿದ್ರೆ ಲೆಕ್ಕ ಕೊಡ್ರಿ, ಹೇಗೆ ನಿಮ್ಮನ್ನ ಓದಿಸ್ಕೊಂಡು ಹೋಗುತ್ತೆ, ಹಾಗೆ ಓದಿಸ್ಕೊಂಡು ಹೋಗ್ಬೇಕು. ಯಾರ ಇದು ಓದಕ್ಕೆ ಗೊತ್ತಿರೋನ ತಗೊಂಡ್ರೆ ಕೈಗೆ ಅದು ಇಳಿಸ್ಬಾರ್ದು, ಅದು ಓದಿಸ್ಕೊಂಡು ಹೋಗ್ಬೇಕು. ಹಾಗೆ ಓದಿಸ್ಕೊಂಡು ಹೋಗೋ ಥರ ಒಂದು ಪುಸ್ತಕನ ಬರೀಬೇಕಂತ ಹಠ ತೊಟ್ಟು ಬರೆದಿರೋದು. ಅಸ್ಪೃಶ್ಯ ಯಾರ ಪುಸ್ತಕನ ಅಷ್ಟೇ, ಅನ್ಟಚಬಲ್ ಸುಮಾರು, ಅದನ್ನು ಸಹಿತ ಯಾರು ಸರ್ಕಾರದಿಂದ ಯಾರು ಮಾಡಿಲ್ಲ. ಇದನ್ನು ಓದಂತ ನಮ್ಮ ಪ್ರೊಫೆಸರ್ ಕಲ್ವಳ್ಕರ್ ಅವರು ಅದನ್ನು ಅಸ್ಪೃಶ್ಯ ಯಾರ ಪುಸ್ತಕ ಇದೆ ಅನ್ಟಚಬಲ್ ಸುಮಾರು, ಇದನ್ನು ನೀವು ಪ್ರಿಂಟ್ ಹಾಕಲು ಅದು ನಾನು ಸ್ಪಾನ್ಸರ್ ಮಾಡ್ತೀನಿ. ಅದನ್ನು ಸಹಿತ ಎಲ್ಲ ಕೈಗೆ ಕಲಿಬೇಕು. ಇವರು 1000 ಕಾಪೀಸ್ ಅಷ್ಟೇ ಹಾಕ್ಸಿರೋದು. ಆ ನಿಜ ಹೇಳ್ಬೇಕಾದ್ರೆ ಇದು ಲಕ್ಷಗಟ್ಟಲೆ ಪ್ರಿಂಟ್ ಆಗಬೇಕು. ಎಲ್ಲ ಶೂದ್ರ ಮನೇಲೂ ಇರಬೇಕು, ಎಲ್ಲ ಶೂದ್ರ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಇದೇ ಒಂದು ಈ ಚರ್ಚೆ ಮಾಡೋ ಕೆಲಸನೇ ನಿರಂತರವಾಗಿ ನಡೆದ್ರೆ ಆಟೋಮೆಟಿಕ್ ಆಗಿ ದಲಿತರ ಮೇಲೆ ದೌರ್ಜನ್ಯಗಳು ನಿಂತು ಆಟೋಮೆಟಿಕ್ ನಿಂತು. ಮತ್ತೆಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರ ಮೇಲೆ ದ್ವೇಷ ಬರೋಂಗೆ ಏನು ಹೇಳಕ್ಕೆ ಹೋಗಲ್ಲ. ಇದು ವಾಸ್ತವ, ಹಿಂಗಾಗಿದೆ ಹಿಂಗಿದೆ ಫೈನಲ್ ಆಗಿ ಇವತ್ತು ಹಿಂಗಿದೆ. ಇದಕ್ಕೇನಪ್ಪ ಪರಿಹಾರ ಮಾಡಬೇಕು? ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.